Greetings to you in the most mighty name of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸುತ್ತೇವೆ. Once more I am delighted in the Lord to bring you the message of good news and deliverance. ಮತ್ತೊಂದು ಸಾರಿ ನಾನು ಕರ್ತನಲ್ಲಿ ಬಹಳ ಸಂತೋಷ ಉಲ್ಲಾಸಗೊಳ್ಳಲಾಗಿದ್ದೇನೆ. ಮತ್ತೊಂದು ಸಾರಿ ನಿಮಗೆ ಶುಭವಾರ್ತೆಯನ್ನು ತರುವುದಕ್ಕಾಗಿ. Let us turn our Bibles to Isaiah chapter 60 words from 1 to 3. ನಮ್ಮ ಸತ್ಯವನ್ನು ತಿರುಗಿಸೋಣ ಪ್ರಿಯರೇ. ಯೆಶಾಯನ ಪುಸ್ತಕ 60ನೇ ಅಧ್ಯಾಯ ಮೊದಲನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. Arise, shine, for the light is come, and the glory of the Lord is risen upon thee. For behold, the darkness shall cover the earth, and gross darkness the people. But the Lord shall arise upon thee, and his glory shall be seen upon thee. And the Gentiles shall come to thy light, and kings to the brightness of thy rising. Hallelujah. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿ ಉದಯ ಪ್ರಕಾಶಕ್ಕೆ ಬರುವರು. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. God is light, and him there is no darkness at all. ದೇವರು ಬೆಳಕು ಆಗಿದ್ದಾರೆ ಮತ್ತು ಆತನಲ್ಲಿ ಯಾವುದೇ ಕತ್ತಲೆ ಇಲ್ಲವೇ ಇಲ್ಲ ಪ್ರಿಯರೇ. Jesus said, I am the light of the world. He that followeth me shall not walk in darkness, but shall have the light of life. ಯೇಸು ಹೇಳಿದರು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನಲ್ಲಿ ನಡೆಯುವ ಆತನು ಕತ್ತಲೆಯಲ್ಲಿ ಅವನು ಇರದೆ ಬೆಳಕಿನಲ್ಲಿ ಇರುತ್ತಾನೆ, ಹಾಗೆ ಪ್ರಕಾಶಿಸುತ್ತಾನೆ ಎಂಬುದಾಗಿ. God is light, so God calls his children as the children of light and the children of day, according to 1 Thessalonians chapter 5 verses 5. ಮತ್ತು ಮೊದಲನೇ ಥೆಸಲೋನಿಕೆ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ನಡೆಯುವವರು ಕೂಡ ಬೆಳಕಿನಲ್ಲಿ ನಡೆಯುತ್ತಾರೆ, ಪ್ರಕಾಶಿಸುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. It is written in the book of Genesis chapter 1 verse through 1 to 4. ಮತ್ತು ಆ ಒಂದು ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ 1ನೇ ವಚನ 4ನೇ ವಚನದವರೆಗೂ. In the beginning, God created the heaven and the earth was without form and void, and darkness was upon the face of the deep, and the Spirit of God moved upon the face of waters. And God said, Let there be light, and there was light. And God saw the light, that it was good, and God divided the light and darkness. ಮತ್ತು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ ನಾವು ನೋಡ್ತೇವೆ ಪ್ರಿಯರೇ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲೆ ಇತ್ತು, ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಆ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. Here you can see God divided the light and darkness. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ದೇವರು ಕತ್ತಲೆಯನ್ನ ಬೆಳಕನ್ನ ಬೇರ್ಪಡಿಸುವುದನ್ನು ನಾವು ನೋಡ್ತೇವೆ. When you read in the book of Exodus chapter 10 verses from 22 to 23, ಮತ್ತು ನೀವು ವಿಮೋಚನ ಕಾಂಡ 10ನೇ ಅಧ್ಯಾಯ 22ನೇ ವಚನ 23ನೇ ವಚನ ಓದುವಾಗ, the darkness covered the land of Egypt for 3 days. ಮತ್ತು 3 ದಿನಗಳ ಕಾಲ ಐಗುಪ್ತ ದೇಶವನ್ನ ಕತ್ತಲೆಯು ಕವದಿತ್ತು ಎಂಬುದಾಗಿ ನಾವು ನೋಡ್ತೇವೆ. But there was light where the Israelites lived. ಆದರೆ ಇಸ್ರಾಯೇಲರು ಎಲ್ಲಿ ನಡೆದಾಡುತ್ತಾ ಇದ್ದರು ಅಲ್ಲಿ ಬೆಳಕಿತ್ತು ಎಂಬುದಾಗಿ ನಾವು ನೋಡ್ತೇವೆ. Here we can see the difference between the children of light and the children of darkness. ಇಲ್ಲಿ ನಾವು ವ್ಯತ್ಯಾಸ ನೋಡ್ತೇವೆ, ಬೆಳಕಿನ ಮಕ್ಕಳು ಹೇಗೆ ಕತ್ತಲೆಯಲ್ಲಿರುವಂತ ಮಕ್ಕಳು ಹೇಗೆ ಎಂಬುದಾಗಿ. The children of God must be always a light to the world. ದೇವರ ಮಕ್ಕಳು ಯಾವಾಗಲೂ ಬೆಳಕಿನಲ್ಲಿ ಪ್ರಕಾಶಿಸಬೇಕು, ನಡೆಯಬೇಕು. When light comes in, it breaks away the dark forces. ಬೆಳಕು ಬಂದಿರುವಾಗ ಕತ್ತಲೆಯ ಶಕ್ತಿಗಳನ್ನು ಮುರಿಯುವಂತದ್ದಾಗಿರುತ್ತದೆ. We live in the world of darknesses and dark age. ಪ್ರಿಯರೇ, ನಾವು ಅಂತಹ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಕತ್ತಲೆಯ ಲೋಕದಲ್ಲಿ, ಕತ್ತಲೆಯ ಕಾಲದಲ್ಲಿ, ಯುಗದಲ್ಲಿ ಜೀವಿಸುತ್ತಾ ಇದ್ದೇವೆ. Satan is the prince of this world, and he's blinded the eyes of the people that they cannot see the true light. ಸೈತಾನನು ಈ ಲೋಕಾಧಿಕಾರಿಯಾಗಿದ್ದಾನೆ ಮತ್ತು ಅವನು ಜನರ ಒಂದು ಕಣ್ಣುಗಳನ್ನು ಮುಚ್ಚಿ ಅವರನ್ನು ಅಂಧಕಾರದಲ್ಲಿ ನಡೆಸುತ್ತಾ ಇದ್ದಾನೆ. But we as the children of light must lead the children who are blinded by the darkness to lead into the marvelous and everlasting light. Hallelujah. ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ನಾವು
ಕತ್ತಲೆಯಲ್ಲಿರುವಂತ ಜನರನ್ನ, ಅಂಧಕಾರದಲ್ಲಿರುವಂತ ಜನರನ್ನ ಮಹಿಮೆಯುಳ್ಳ ದೇವರ ಬೆಳಕಿನಲ್ಲಿ ನಡೆಸುವಂತವರಾಗಿರಬೇಕು. Why? Because the glory of the Lord is risen upon you. ಯಾಕಂದ್ರೆ ದೇವರ ಒಂದು ಮಹಿಮೆಯುಳ್ಳ ಬೆಳಕು ನಿನ್ನ ಮೇಲೆ ಪ್ರಕಾಶಿಸಿದೆ. Why some people are not able to rise and shine for God? ಯಾಕೆ ಅನೇಕ ಜನರು ಈ ದೇವರಿಗೋಸ್ಕರ ಪ್ರಕಾಶಿಸುತ್ತಾ ಇಲ್ಲ, ಅವರ ಬೆಳಕಿನಲ್ಲಿ ನಡೆಯುತ್ತಾ ಇಲ್ಲ? Because they are in a sleeping state. ಕಾರಣ ಅವರು ಮಲಗಿದಂತಹ ಒಂದು ಸ್ಥಿತಿಯಲ್ಲಿದ್ದಾರೆ. Here I'm not talking about the physical sleep. ಪ್ರಿಯರೇ, ನಾವು ಆ ಒಂದು ಶಾರೀರಿಕವಾದ ನಿದ್ರೆಯಕ್ಕಾಗಿ ನಾವು ಮಾತನಾಡ್ತಾ ಇಲ್ಲ, But I'm talking about the spiritual sleep. ಆತ್ಮೀಕತೆಯ ನಿದ್ರೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. Ephesians chapter 5 verses 14 says, ಎಫೆಸ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, Wherefore he saith, Awake thou that sleepest, and arise from the dead, and Christ shall give thee light. Hallelujah. ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದೆ. When you are in a deep state of sleep, you are like a dead body. ನೀನು ಆಳವಾದ ನಿದ್ರೆಯಲ್ಲಿರುವಾಗ ನೀನು ಸತ್ತ ಶವ ಆಗಿರ್ತೀಯ. Now Jesus speaks a wonderful parable to his disciples in Matthew chapter 13 verses from 24 to 30. ಮತ್ತಾಯನ ಬರೆದ ಸುವಾರ್ತೆ 13:24ನೇ ವಚನದಿಂದ 30ನೇ ವಚನದವರೆಗೂ ಕರ್ತನಾದ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಉತ್ತಮವಾದ ಒಳ್ಳೆ ಸಾಮ್ಯವನ್ನು ಹೇಳುತ್ತನ್ನ ನಾವು ನೋಡ್ತೇವೆ. Here while men slept, his enemy came and sowed tares among the wheat and went his way. ಮತ್ತು ನಾವಿಲ್ಲಿ ನೋಡ್ತೇವೆ, ಆ ಸೇವಕನು ಮಲಗಿರುವಾಗ ಅಲ್ಲಿ ಆ ಒಂದು ಸೈತಾನನು ಬಂದು, ವಿರೋಧಿ ಬಂದು ಅದರಲ್ಲಿ ಕೆಲವೊಂದು ಕೆಟ್ಟ ಬೀಜವನ್ನು ಬಿತ್ತಿದನ್ನ ನಾವು ನೋಡ್ತೇವೆ. ಪ್ರಿಯರೇ, This is how the enemy comes and sets his trap for the children of God. ಮತ್ತು ಈ ರೀತಿಯಾಗಿ ಸೈತಾನನು ಯಾವ ರೀತಿಯಾಗಿ ದೇವರ ಜನರಲ್ಲಿ ಬಂದು ಆ ಒಂದು ಕೆಟ್ಟ ಬೀಜಗಳನ್ನು ಬಿತ್ತುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. When you go in a spiritual state of sleep, ಮತ್ತು ನಾವು ಆತ್ಮೀಕತೆಯ ನಿದ್ರೆಯಲ್ಲಿ ಆಳವಾಗಿ ಹೋಗುವಾಗ, that is the time the Satan comes and sows his tares. ಆ ಒಂದು ಸಮಯದಲ್ಲಿ ಸೈತಾನನು ಬಂದು ಅವನ ಒಂದು ಕೆಟ್ಟ ಬೀಜಗಳನ್ನು ಬಿತ್ತುವಂತವನಾಗಿದ್ದಾನೆ. That is why it is written, Awake thou that sleepest, and rise from the dead. ಮತ್ತು ಆದ್ದರಿಂದ ದೇವರು ಹೇಳ್ತಾ ಇದ್ದಾನೆ, ಕ್ರಿಸ್ತನ ಹೇಳ್ತಾ ಇದ್ದಾನೆ, ನೀನು ಆ ಒಂದು ನಿದ್ರೆಯಿಂದ ಬೇಗನೆ ಎದ್ದೇಳು ಎಂಬುದಾಗಿ. Next is disobedience to the voice of God makes one to walk away from the will of God. ಮತ್ತು ಎರಡನೇ ಕಾರಣ ನಾವು ನೋಡ್ತೇವೆ, ಯಾಕೆ ದೇವರ ಬೆಳಕಿನಲ್ಲಿ ಪ್ರಕಾಶಿಸುವುದಿಲ್ಲ ಅಂದ್ರೆ ಎರಡನೇ ಕಾರಣ ನಾವು ನೋಡ್ತೇವೆ, ಅವಿಧೇಯತೆಯಿಂದ ಅವರು ಪ್ರಕಾಶಿಸುವುದಿಲ್ಲ. Walking away from the will of God brings only defeats and disappointments in life. ಪ್ರಿಯರೇ, ದೇವರ ಒಂದು ಚಿತ್ತವನ್ನ ಬಿಟ್ಟು ಹೊರಗಡೆ ನಡೆಯುವುದಾದರೆ ಅವರ ಜೀವಿತದಲ್ಲಿ ಬರೀ ಸಮಸ್ಯೆಗಳು, ಎದುರಾಳಿಯನ್ನು ನಾವು ನೋಡುವಂತರಾಗಿದ್ದೇವೆ. Disappointments not makes us to just be in one place, but makes us to go deeper and deeper in a spiritual state of sleep. ಈ ಒಂದು ಅವಿಧೇಯತೆಯು ಪ್ರಿಯರೇ ಆಳವಾದ ನಿದ್ರೆಯಲ್ಲಿ, ಆತ್ಮಿಕತೆಯ ಆಳವಾದ ನಿದ್ರೆಯಲ್ಲಿ ಅದು ತೆಗೆದುಕೊಂಡು ಎಳ್ಕೊಂಡು ಹೋಗ್ತಾ ಇರ್ತದೆ. This makes us not to arise and shine for God. ಇದು ನಾವು ದೇವರಲ್ಲಿ ಬೆಳೆಯದೆ, ಪ್ರಕಾಶಿಸದೆ, ನಾವು ಎದ್ದು ನಿಂತುಕೊಳ್ಳದೆ ಅದು ನಮ್ಮನ್ನು ತುಳಿತಾ ಇರ್ತದೆ. When God calls us for his appointments, ಮತ್ತು ಆತನ ಒಂದು ಸೇವೆಗಾಗಿ, ಕರೆಯುವಿಕೆಗಾಗಿ ದೇವರು ನಮ್ಮನ್ನು ಕರೆದಿರುವಾಗ, when we disobey the word of God ನಾವು and voice of God, ಆತನ ಒಂದು ಸ್ವರಕ್ಕೆ, ಆತನ ವಾಕ್ಯಕ್ಕೆ ನಾವು ಅವಿಧೇಯರಾದರೆ it turns out to be our disappointments. ನೋಡ್ರಿ, ನಮ್ಮ ಜೀವನದಲ್ಲಿ ಅನೇಕ ನಿರುತ್ಸಾಹದ ಸಂಬಂಧಿಕವಾದ ಸಮಸ್ಯೆಗಳಿಗೆ ನಾವು ಒಳಗಾಗುತ್ತೇವೆ. Let us turn our Bibles to Jonah, the book of Jonah, chapter 1, verses from 1 to 4. ನಮ್ಮ ಸತ್ಯವೇದಗಳನ್ನ ಯೋನನ ಬರೆದ ಪುಸ್ತಕ, ಯೋನನ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಪ್ರಿಯರೇ, Now the word of the Lord came unto Jonah, the son of Amittai, saying, Arise, go to Nineveh, that great city, and cry against it, for their wickedness is come up before me. But Jonah rose up to flee unto Tarshish from the presence of the Lord, and went down to Joppa, and found a ship going to Tarshish. So he bought a fare thereof, and went down to Tarshish, to go with them unto Tarshish from the presence of the Lord. But the Lord sent out a great wind into the sea, and there was a mighty tempest in the sea, so that the ship was like to be broken. ಯೆಹೋವನು ಅಮಿತಾಯ ಮಗನಾದ ಯೋನನಿಗೆ, ನೀನು ಎದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತ್ವವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದ. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಸಿಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪೆಗೆ ಇಳಿದು ಅಲ್ಲಿ ತಾರ್ಸಿಸಿಗೆ ತೆರಳುವ ಹಡಗನ್ನು ಕಂಡು
ಕತ್ತಲು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. Here God commands his servant to go and warn the city of Nineveh who was being destroyed there. ಇಲ್ಲಿ ದೇವರು ಯೋನನಿಗೆ ಆಜ್ಞೆ ರೀತಿಯಲ್ಲಿ ಅಪ್ಪಣೆ ಮಾಡುತ್ತಾ ಇದ್ದಾನೆ. ನೀನು ಆ ನಿನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲಿರುವಂತ ಜನರಿಗೆ ಅವರ ದೋಷವು ಬಲವಾಗಿದೆ ಎಂಬುದಾಗಿ ನೀನು ಅವರಿಗೆ ಹೇಳು ಎಂಬುದಾಗಿ ಹೇಳ್ತಾ ಇದ್ದಾನೆ. But Jonah was probably maybe scared of the city. ಆದರೆ ಯೋನನು ಬಹುಶಃ ಅನಿಸ್ತದೆ ಪ್ರಿಯರೇ, ಆತನಿ ಭಯಪಟ್ಟು ಆ ನಿನೆವೆ ಪಟ್ಟಣಕ್ಕೆ ಭಯಪಟ್ಟು ಅದನ್ನು ಹೋಗ್ಲಿಲ್ಲವೇನೆಂಬುದಾಗಿ ಕಾಣ್ತದೆ. That when I go and warn to the city, maybe they will kill me. ಮತ್ತು ಒಂದು ವೇಳೆ ನಾನು ಅಲ್ಲಿ ಹೋಗಿ ಈ ಮಾತನ್ನು ಹೇಳಿ ನಾನು ಕೂಗಿ ಹೇಳ್ತಿರುವಾಗ ಅವರು ನನ್ನನ್ನು ಸಾಯಿಸಬಹುದು. So he thought of a plan. ಮತ್ತು ಆತನ ಒಂದು ಉಪಾಯವನ್ನು ಮಾಡಿದ. Rather I go to Tarshish and pray for the people of Nineveh there. ಮತ್ತು ನಾನು ಅಲ್ಲಿಗೆ ಹೋಗುವುದಕ್ಕೆ ಬದಲಾಗಿ ತಾರ್ಷೀಷಿಗೆ ನಾನು ಹೋಗುತ್ತೇನೆ ಎಂಬುದಾಗಿ ಆತನು ತೆರಳಿದ. Here we can see the disobedience to the voice of God. ಇಲ್ಲಿ ದೇವರ ಒಂದು ಸ್ವರಕ್ಕೆ, ದೇವರ ವಾಕ್ಯಕ್ಕೆ ಅವಿಧೇಯತೆ ತೋರಿಸುವುದನ್ನು ನಾವು ನೋಡ್ತೇವೆ. But what happens here? God sends a great and mighty wind and the sea rages here. ಪ್ರಿಯರೇ, ನಾವು ನೋಡ್ತೇವೆ ದೇವರು ಮಹಿಮೆಯುಳ್ಳ ದೇವರಾಗಿದ್ದಾನೆ. ಆತನು ಸಮುದ್ರವನ್ನ, ಅಲೆಗಳನ್ನ ಆ ಹಡಗಿನ ಮೇಲೆ ಹೊಡೆಯುವಂತೆ ಆತನು ಮಾಡಿದ. When we disobey and turn from the voice of God, ನಾವು ದೇವರ ಶಬ್ದಕ್ಕೆ, ದೇವರ ಸ್ವರಕ್ಕೆ ನಾವು ಅವಿಧೇಯರಾಗುವಾಗ there will be winds and storms coming in our lives. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಬಿರುಗಾಳಿಯು, ಭೂಕಂಪಗಳು ಅಲ್ಲಿ ಬರುವಂತದ್ದಾಗಿರ್ತವೆ. This year we can see only defeats and disappointments in our lives. ಪ್ರಿಯರೇ, ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಅನೇಕ ನಿರುತ್ಸಾಹ ಪರಿಸ್ಥಿತಿಗಳನ್ನ, ಸಮಸ್ಯೆಗಳನ್ನ ಎದುರುಗೊಳ್ಳುತ್ತೇವೆ. And we will not be able to rise and shine for God. ಆ ಕಾರಣದಿಂದ ನಾವು ದೇವರಿಗೋಸ್ಕರ ಎದ್ದೇಳುವುದಕ್ಕೆ ಆಗೋದಿಲ್ಲ, ಏಳಿ ಪ್ರಕಾಶಿಸುವುದಕ್ಕೆ ಆಗೋದಿಲ್ಲ. Now we can see here the shipmaster comes to Jonah and says, ಇಲ್ಲಿ ನಾವು ನೋಡ್ತೇವೆ ಹಡಗಿನ ಯಜಮಾನನ ಅಧಿಕಾರಿಯಾಗಿರುವಂತಹ ಒಬ್ಬ ವ್ಯಕ್ತಿ ಬಂದು ಆತನು ಯೋನನಿಗೆ ಹೇಳ್ತಾ ಇದ್ದಾನೆ. he's seeing Jonah sleeping in the ship. ಯೋನನು ನಿದ್ದೆ ಮಾಡುತ್ತಿರುವುದನ್ನ, ಆ ಹಡಗಿನಲ್ಲಿ ನಿದ್ದೆ ಮಾಡುತ್ತಿರುವುದನ್ನ ಆತನು ಕಂಡ. He said, "O sleeper, arise, call upon thy God." ಆತನು ಹೇಳ್ತಾ ಇದ್ದಾನೆ, ಓ ನಿದ್ದೆ ಮಾಡುತ್ತಿರುವವನೇ, ನೀನು ಎದ್ದು ನಿನ್ನ ದೇವರಿಗೆ ಕೂಗಿಕೋ, ಪ್ರಾರ್ಥನೆ ಮಾಡು ಎಂಬುದಾಗಿ. See, here the title of prophet is gone and here he gets the title of sleeper. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಒಬ್ಬ ದೈವ ಸೇವಕನಿಗೆ ಒಬ್ಬ ದೈವ ಸೇವಕ ಎಂಬುದಾಗಿ ಹೆಸರು ಹೋಗಿ ನಿದ್ದೆ ಮಾಡುವವನೇ ಎಂಬುದಾಗಿ ಒಂದು ಹೆಸರು ಬಂತು ಎಂಬುದಾಗಿ ನಾವು And ನೋಡ್ತೇವೆ. here the shipmaster said, "Why hast thou done this?" ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ಯಾಕೆ ನೀನು ಈಗ ಈ ಒಂದು ಕಾರ್ಯವನ್ನು ಮಾಡುತ್ತಾ ನಿದ್ದೆ ಮಾಡುತ್ತಾ ಇದೆ ಎಂಬುದಾಗಿ. What shall we do unto thee that the sea may be calm unto us? ಮತ್ತು ಈ ಒಂದು ಸಮುದ್ರವು ನಿಮ್ಮಳವಾಗುವುದಕ್ಕೆ, ನಿಶ್ಶಬ್ದವಾಗುವುದಕ್ಕೆ ನಾವು ಏನು ಮಾಡಬೇಕು ಎಂಬುದಾಗಿ ಕೇಳ್ತಾ ಇದ್ದಾರೆ. Here when we go against the word of God, everything will turn ups and down. ಪ್ರಿಯರೇ, ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವಾಗ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಏರುಪೇರಾಗಿ, ಹೆಚ್ಚು ಕಡಿಮೆಯಾಗಿ ಸಮಸ್ಯೆಗಳನ್ನು ಅನುಭವಿಸುವಂತದ್ದಾಗಿರುತ್ತದೆ. That is the time people will come and question us. ಆ ಕಾರಣದಿಂದ ಅನೇಕ ಸಾರಿ ಜನರ ನಮ್ಮ ಹತ್ರ ಬಂದು ಪ್ರಶ್ನೆ ಹಾಕುತ್ತಾ ಇರ್ತಾರೆ. When the shipmaster comes and questions Jonah, ಪ್ರಿಯರೇ, ಆತನು ಆ ಒಂದು ಹಡಗಿನ ಯಜಮಾನನು ಬಂದು ಆತನು ಕೇಳುತ್ತಿರುವಾಗ ಯೋನನನ್ನ, here Jonah says, "Take me and cast me in the midst of the sea." ಈ ಯೋನನು ಹೇಳ್ತಾ ಇದ್ದಾನೆ, ನನ್ನನ್ನು ತೆಗೆದುಕೊಂಡು ಆ ಸಮುದ್ರದಲ್ಲಿ ಬಿಸಾಡ್ರಿ, ಆಗ ಈ ಸಮುದ್ರವು ನಿಶ್ಶಬ್ದವಾಗುತ್ತದೆ ಎಂಬುದಾಗಿ. Because I disobeyed the word of God and that is why the sea is raging. ಮತ್ತು ಆತನು ಹೇಳ್ತಾನೆ, ಆ ಕಾರಣದಿಂದ ನಾನು ದೇವರಿಗೆ ಅವಿಧೇಯನಾಗಿದ್ದೇನೆ, ಅದಕ್ಕಾಗಿ ಇದು ಈ ಬಿರುಗಾಳಿ, ಈ ಒಂದು ತುಫಾನು ಬರ್ತಾ ಇದೆ, ನನ್ನನ್ನು ಹಾಕ್ರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. So they took Jonah up and cast him forth into the deep of the sea. ಪ್ರಿಯರೇ, ಯೋನನನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಎತ್ತಿ, ನಾವಿಕರೆಲ್ಲರೂ ಎತ್ತಿ ಆ ಸಮುದ್ರದಲ್ಲಿ ಬಿಸಾಡಿದರು ಎಂಬುದಾಗಿ ನಾವು See, ನೋಡ್ತೇವೆ. our God is a merciful God and a God of compassion. ನಮ್ಮ ದೇವರು ಕರುಣೆ ಉಳ್ಳ ದೇವರು, ಕೃಪೆಯುಳ್ಳ ದೇವರಾಗಿದ್ದಾನೆ ಪ್ರಿಯರೇ. But he never allowed Jonah to die. ಪ್ರಿಯರೇ, ಆತನು ಯೋನನು ಸಾಯಬೇಕೆಂಬುದಾಗಿ ಅನುಮತಿಸಲಿಲ್ಲ. But there God prepared a fish there. ಪ್ರಿಯರೇ, ದೇವರು ಅಲ್ಲಿ ಒಂದು ದೊಡ್ಡ ಮೀನಿಗೆ ಆಜ್ಞೆಯನ್ನು ಕೊಟ್ಟು ಸಿದ್ಧ ಮಾಡಿ, And the fish swallowed Jonah there. ಆ ದೊಡ್ಡ ಮೀನು ಯೋನನನ್ನು ನುಂಗುವಂತೆ ಮಾಡಿದ. When Jonah repented and prayed in the fish belly, ಆ ಒಂದು ಯೋನನು ಪ್ರಿಯರೇ ದೊಡ್ಡ ಮೀನಿನ ಹೊಟ್ಟೆಯಲ್ಲಿ ಇದ್ದು ದೇವರಿಗೆ ಮೊರೆ ಇಟ್ಟು ಪಶ್ಚಾತ್ತಾಪ ಪಟ್ಟಾಗ, "Your Lord have mercy upon me." ದೇವರೇ ನನ್ನ ಮೇಲೆ ಕರುಣೆ ಇಟ್ಟು ದಯವಿಟ್ಟು ಕೃಪೆ ತೋರಿಸು. But God forgave him and had compassion and gave him a second chance. ಮತ್ತು ದೇವರು ಆತನ ಮೇಲೆ ಕೃಪೆಯಿಂದ ಕರುಣೆ ಇಟ್ಟು ಎರಡನೇ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. No matter wherever you have disobeyed to the voice of God or to the call of God, just
just repent wherever you are, and God will deliver you, and He will give you a chance to rise. ಪರವಾಗಿಲ್ಲ ಪ್ರಿಯರೇ, ನೀನು ಯಾವ ಒಂದು ಸ್ಥಿತಿಯಲ್ಲಿ ಯಾವ ಸಂದರ್ಭದಲ್ಲಿ ದೇವರಿಗೆ ಅವಿಧೇಯನಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಂಡಿದೆಯೋ ಪರವಾಗಿಲ್ಲ, ಆದರೆ ಈ ದಿನ ದೇವರ ಸಾನ್ನಿಧ್ಯದಲ್ಲಿ ನೀನು ಪಶ್ಚಾತ್ತಾಪ ಪಡುವುದಾದರೆ ದೇವರ ಅದ್ಭುತವನ್ನು ಮಾಡುತ್ತಾನೆ. The next reason to not to rise and shine is, ಮತ್ತು ಇನ್ನೊಂದು ಕಾರಣ ನಾವು ನೋಡ್ತೇವೆ ಯಾಕೆ ನಾವು ಎದ್ದೇಳಿ ದೇವರಿಗೋಸ್ಕರ ಪ್ರಕಾಶಿಸುವುದಿಲ್ಲ ಅಂದ್ರೆ, the fear of enemy and future makes us to flee away from the plan of God. ಮತ್ತು ನಮ್ಮ ವಿರೋಧಿಯಾದಂತ ಸೈತಾನನ ಒಂದು ಭಯವು ಮತ್ತು ನಮ್ಮ ಭವಿಷ್ಯ ಜೀವನದ ಭಯವು ನಮ್ಮನ್ನು ಬಹಳವಾಗಿ ಕಾಡುತ್ತಾ ಇರ್ತದೆ. This makes us not to arise and shine for God. ಈ ಕಾರಣದಿಂದ ನಾವು ದೇವರಿಗೋಸ್ಕರ ಎದ್ದು ಪ್ರಕಾಶಿಸುವುದಕ್ಕೆ ಆಗೋದಿಲ್ಲ. When we read in the book of 1 Kings chapter 18, ಮತ್ತು ಮೊದಲನೇ ಅರಸರು 18ನೇ ಅಧ್ಯಾಯದ ನಾವು ಓದುವಾಗ, Elijah was a great prophet. ಏಲಿಯ ಆತನು ದೊಡ್ಡ He ಪ್ರವಾದಿಯಾಗಿದ್ದಾನೆ. did great wonders and signs and miracles. ಆತನು ದೇವರಿಗೋಸ್ಕರ ದೇವರಿಗಾಗಿ ಆತನು ನಿಂತುಕೊಂಡು ಅನೇಕ ಅದ್ಭುತಗಳನ್ನ, ಸೂಚಕ ಕ್ರಿಯೆಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿದಂತವನು. God answered him by fire. ಮತ್ತು ದೇವರು ಆತನಿಗಾಗಿ ಬೆಂಕಿಯಿಂದ, ಆತನ ಅಗ್ನಿಯಿಂದ ಉತ್ತರವನ್ನು ಕೊಟ್ಟನು. There was no great prophet like Elijah. ಏಲಿಯನ ಹಾಗೆ ಯಾರು ಕೂಡ ಪ್ರವಾದಿ ಇರಲಿಲ್ಲ ಪ್ರಿಯರೇ. He just slayed all 450 Baal prophets. ಆತನು ಅನ್ಯ ಪ್ರವಾದಿಗಳನ್ನ, ಅನ್ಯ ದೇವತೆಗಳ ಪ್ರವಾದಿಗಳನ್ನ ಆತನು 450 ಜನರನ್ನ ನಾಶ ಮಾಡಿದಂತ ದೊಡ್ಡ ಸೇವಕನಾಗಿದ್ದ, ಪ್ರವಾದಿಯಾಗಿದ್ದ. When we read in the book of 1 King chapter 19, ಮತ್ತು ಮೊದಲನೇ ಅರಸರು 19ನೇ ಅಧ್ಯಾಯನ ಓದುವಾಗ, when Jezebel, wife of Ahab, heard she was angry and sent a messenger to Elijah that tomorrow by this time you will be killed like one of them. ಅಹಾಬನ ಹೆಂಡತಿಯಾದ ಯೆಜೆಬೇಲಳು ಏಲಿಯನಿಗೆ ಒಂದು ಸಂದೇಶವನ್ನು ದೂತನ ಮುಖಾಂತರ ಕಳಿಸುತ್ತಾಳೆ. ಅದೇನೆಂದರೆ, ನಾಳೆ ಈ ಹೊತ್ತಿಗೆ ನಿನ್ನ ಪ್ರಾಣವನ್ನು ನಾನು ತೆಗೆಯುತ್ತೇನೆ ಎಂಬುದಾಗಿ ಏಲಿಯನಿಗೆ ಹೇಳಿ ಕಳಿಸುತ್ತಾಳೆ. This fearful words made Elijah to flee to the wilderness. ಈ ಒಂದು ಮಾತು ಪ್ರಿಯರೇ, ಆತನು ಆ ಒಂದು ದೇಶವನ್ನು ಬಿಟ್ಟು ಅರಣ್ಯ ಪ್ರದೇಶಕ್ಕೆ ಓಡಿ ಹೋಗುವಂತೆ, ಆತನು ಭಯಪಟ್ಟು ಓಡಿ ಹೋಗುವಂತೆ ಕಾರಣವಾಯಿತು. Yes, Elijah was a great prophet of God. ಏಲಿಯನು ದೇವರ ದೊಡ್ಡ ಪ್ರವಾದಿಯಾಗಿದ್ದ. Now he's running to the wilderness. ಈಗ ಆತನು ಅರಣ್ಯ ದೇಶದಲ್ಲಿ ಓಡುತ್ತಾ ಇದ್ದಾನೆ. He's running for his life. ಆತನು ಜೀವನವನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಓಡ್ತಾ ಇದ್ದಾನೆ. When Elijah was just ran and he was with sorrow and pain, and he said to God, Lord, it's enough that take out my life. ಏಲಿಯನು ಆತನು ಅರಣ್ಯ ಪ್ರದೇಶಕ್ಕೆ ಓಡಿ ಹೋಗಿ, ಭಯದಿಂದ ಓಡಿ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದಾನೆ, ದೇವರೇ, ಬಹಳ ನಿರುತ್ಸಾಹದಿಂದ ಹೇಳ್ತಾ ಇದ್ದಾನೆ, ದೇವರೇ, ನನ್ನ ಜೀವನವನ್ನು ಸಾಕು, ಇನ್ನು ನನ್ನ ಜೀವನವನ್ನು ತೆಗೆದುಕೋ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. It's better that I die. ನಾನು ಬದುಕುವುದಕ್ಕಿಂತ ಸಾಯುವುದು ಲೇಸು ಎಂಬುದಾಗಿ ಹೇಳ್ತಾ ಇದ್ದಾನೆ. In the same way, many people fear and they are running. They do not know where they are running and which directions they are running. ಅನೇಕರು ಪ್ರಿಯರೇ ಇದೇ ರೀತಿಯಲ್ಲಿ ಇದ್ದಾರೆ. ಯಾವ ಮಾರ್ಗದಲ್ಲಿ ಅವರು ಹಾದು ಹೋಗ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಸಾಕಾಯ್ತು ನನ್ನ ಜೀವನ ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾರೆ. Maybe you're a child of God and you have been disappointed in your life like Elijah. You have been running out in the wilderness. ಇರಬಹುದು, ನೀನು ಕೂಡ ಏಲಿಯನ ಹಾಗೆ ಅರಣ್ಯ ಪ್ರದೇಶದಲ್ಲಿ ಓಡಿ ಹೋಗುತ್ತಾ, ನೀನು ದೇವರ ಮಗನಾಗಿದ್ದಾಗಿ ಕೂಡ ಏಲಿಯನ ಹಾಗೆ ಅರಣ್ಯ ಪ್ರದೇಶದಲ್ಲಿ ಓಡಿ ಹೋಗುತ್ತಾ ನನ್ನ ಜೀವನ ಸಾಕಾಯಿತು ಎಂಬುದಾಗಿ ನೀನು ಹೇಳ್ತಾ ಇರಬಹುದು ಈ ದಿನ. But God says today, ಆದರೆ ದೇವರು ಹೇಳ್ತಾ ಇದ್ದಾನೆ, ಈ ದಿನ I am the God of Abraham, Isaac and Jacob. ನಾನು ಅಬ್ರಹಾಂ, ಇಸಾಕ್, ಯಾಕೋಬರ ದೇವರಾಗಿದ್ದೇನೆ. I will carry you through. ನಾನು ನಿನ್ನನ್ನು, ನಿನ್ನ ಸಮಸ್ಯೆಗಳನ್ನು ಹೊತ್ತುಕೊಳ್ಳುತ್ತೇನೆ. Even to your old age I will carry you through. ನಿನ್ನ ಮುಪ್ಪಿನ ಪ್ರಾಯದಲ್ಲಿ ಕೂಡ ನಾನು ನಿನ್ನನ್ನು ಹೊತ್ತುಕೊಳ್ಳುತ್ತೇನೆ. You need not to fear about any Satan or any Satan from the hell. ನೀನು ಯಾವ ವಿರೋಧಿಯಾದಂತ ಸೈತಾನನ ಕಾರ್ಯಗಳಿಗೆ ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ. Because I am the Alpha, the Omega, the beginning and the end. ಯಾಕಂದ್ರೆ ನಾನೇ ಆದಿಯು ಅಂತ್ಯವು, ಅಲ್ಫಾ ಒಮೆಗಾ, ನಿನ್ನ ಆದಿ ಅಂತ್ಯವು ಕೊನೆಯು ನಾನೇ ಆಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. I will deliver you from every satanic powers, from every satanic fears. ನಿನ್ನ ಜೀವನದಲ್ಲಿರುವಂತ ಎಲ್ಲ ಸೈತಾನನ ಭಯದಿಂದ, ಬಂಧನಗಳಿಂದ ಬಿಡಿಸುವುದಕ್ಕೆ ನಾನೇ ನಿಜವಾದ ದೇವರಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. And when we read in 1 Thessalonians chapter 5 verses 2, ಇದನ್ನ ನಾವು ಓದುವಾಗ ಪ್ರಿಯರೇ, ಮೊದಲನೇ ಥೆಸಲೋನಿಕೆ ಮೊದಲನೇ ಪತ್ರಿಕೆಯನ್ನು ನಾವು ಆ ಒಂದು 5ನೇ ಅಧ್ಯಾಯ ಓದುವಾಗ, For yourself know perfectly that the day of the Lord so cometh as thief in the night. ಮತ್ತು ನಿನ್ನ ಆ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಸೈತಾನನು ಕಳ್ಳನ ಹಾಗೆ ಬರುತ್ತಾನೋ ನಿನಗೆ ಗೊತ್ತೇ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. The coming of the Lord is very, very soon. ದೇವರ ಒಂದು ಬರುವಣಿಗೆಯು ಬಹಳ ಬಹಳ ಹತ್ತಿರವಾಗಿದೆ. Are you ready to meet our Savior? ನೀನು ನಮ್ಮ ರಕ್ಷಕನಾದ ಯೇಸುವನ್ನ ಭೇಟಿಯಾಗುವುದಕ್ಕೆ, ಸೇರಿಕೊಳ್ಳುವುದಕ್ಕೆ When ಸಿದ್ಧನಾಗಿದ್ದೀಯಾ? you read in 1 Thessalonians chapter 5 verses 6 and 7, ನೀನು ಮೊದಲನೇ ಥೆಸಲೋನಿಕೆ 5ನೇ ಅಧ್ಯಾಯ 6-7 ವಚನವನ್ನು ಓದುವಾಗ, Therefore let us not sleep
as do others, but let us watch and be sober. For they that sleep, sleep in the night, and they that be drunken are drunken in the night. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿ ಇರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೆ ಇರುವವರು ರಾತ್ರಿಯಲ್ಲಿ ಅಮಲೆ ಇರುತ್ತಾಳಷ್ಟೇ. ನಾವಾದರೂ ಹಗಲಿರುವಾಗಲೇ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. The coming of the Lord is very soon. He doesn't want you to be in a sleeping state. ಯಾಕಂದ್ರೆ ದೇವರೊಂದು ಬರುವಣಿಗೆಯು ಬಹಳ ಹತ್ತಿರವಾಗಿದೆ. ಆ ಕಾರಣದಿಂದ ನಾವು ಯಾರು ಕೂಡ ಆ ಒಂದು ನಿದ್ರೆ ಎಂಬುವ ಒಂದು ಸ್ಥಿತಿಯಲ್ಲಿ ನಾವು ಇರದಂತೆ ದೇವರಿಗೋಸ್ಕರ ಎದ್ದು ನಿಂತುಕೊಳ್ಳೋಣ. God wants you today to arise and shine for him. ದೇವರು ಬಯಸುತ್ತಾ ಇದ್ದಾನೆ ಈ ದಿನ ಈ ಕ್ಷಣವೇ ಆತನಿಗೋಸ್ಕರ ಎದ್ದು ನಿಂತು ಪ್ರಕಾಶಿಸಬೇಕೆಂಬುದಾಗಿ. You are the light of the world. ನೀನು ಲೋಕಕ್ಕೆ ಬೆಳಕಾಗಿದ್ದೀಯಾ. In this dark age and in the dark world, ಈ ಒಂದು ಕತ್ತಲೆಯ ಯುಗದಲ್ಲಿ, ಕತ್ತಲೆಯ ಲೋಕದಲ್ಲಿ God is asking you to arise and shine for him. ದೇವರು ಕೇಳುತ್ತಾ ಇದ್ದಾನೆ ಆತನಿಗೋಸ್ಕರ ನೀನು ಎದ್ದು ಪ್ರಕಾಶಿಸಬೇಕೆಂಬುದಾಗಿ. No matter whatever your situations are, ನಿನ್ನ ಸ್ಥಿತಿಗತಿ ಏನೇ ಇದ್ದಾಗಿ ಕೂಡ ಪರವಾಗಿಲ್ಲ. wherever the Satan has set a trap, ಸೈತಾನನು ಎಲ್ಲಿ ನಿನ್ನನ್ನ ಹಿಡಿದು ಅವನ ಬಿಸಾಡಿದಾನೋ, you must arise and shine for God. ನೀನು ಅಲ್ಲಿಂದ ಎದ್ದು ದೇವರಿಗೋಸ್ಕರ ಪ್ರಕಾಶಿಸಬೇಕಾಗಿದೆ. Today, come on, let us pray. All can we pray? Join in our prayers that God is going to make you to arise and shine. ಈ ದಿನ ನಾವೆಲ್ಲರೂ ದೇವರಿಗೋಸ್ಕರ ನಿಂತುಕೊಂಡು ಪ್ರಿಯರೇ, ಎಲ್ಲಿ ನಾವು ಬಿದ್ದು ಹೋಗಿದ್ದೀವೋ ಅಲ್ಲಿಂದ ನಾವು ಎದ್ದು ನಿಂತು ದೇವರಿಗೋಸ್ಕರ ಪ್ರಕಾಶಿಸುವಂತವರಾಗಿರೋಣ. No matter whether you have been backslidden or whether just you have given up your hope, the fears are tormenting you, just give it into God's hand. ಪರವಾಗಿಲ್ಲ, ನೀನು ದೇವರಿಗೋಸ್ಕರ ಒಂದಾನೊಂದಿನ ನಿಂತುಕೊಂಡು ಈಗ ಹಿಂಜರಿದು ಬಿದ್ದು ಹೋಗಿರಬಹುದು, ನಿನ್ನ ಜೀವನ ಸಾಕೆಂಬುದಾಗಿ ನಿರುತ್ಸಾಹದಿಂದ ಜಿಗುಪ್ಸೆಯಿಂದ ಗೊಂಡಿರಬಹುದು. ಆದರೆ ಪರವಾಗಿಲ್ಲ, ನೀನು ಈ ದಿನ ದೇವರಿಗೋಸ್ಕರ ನಿಂತುಕೊಳ್ಳುವಾಗ ದೇವರು ನಿನ್ನ ಎಲ್ಲ ಸಮಸ್ಯೆಗಳಿಂದ ಬಿಡಿಸುವಂತ ದೇವರಾಗಿದ್ದಾನೆ. Let us close our eyes and pray. ಈ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. Gracious ever-loving Father, ಕೃಪೆಯುಳ್ಳ ಶಾಶ್ವತವಾದ ಕರುಣೆಯುಳ್ಳ ದೇವರೇ, you're the God of light, O Lord Jesus. ನೀನು ಕರ್ತನೆ ಬೆಳಕು ಪ್ರಕಾಶಿಸುವಂತ ದೇವರಾಗಿದ್ದೀಯಾ. He that walketh in light shall not walk in darkness, O Lord. ಬೆಳಕಲ್ಲಿ ನಡೆಯುವವನು ಕತ್ತಲೆಯಲ್ಲಿ ನಡೆಯುವುದೇ ಇಲ್ಲ ಎಂಬುದಾಗಿ ಹೇಳುವ ದೇವರು. Lord, I pray that ಕರ್ತನೆ ನಾನು ಪ್ರಾರ್ಥನೆ ಮಾಡ್ತೇನೆ, people who are in the dark forces, ಅಯ್ಯ ದೇವರೇ, ಬಂಧನೆಯ ಶಕ್ತಿಯಲ್ಲಿ, ಆ ಒಂದು ಕತ್ತಲೆಯ ಶಕ್ತಿಯಲ್ಲಿ, ಅಂಧಕಾರದಲ್ಲಿರುವಂತ ನಿನ್ನ ಮಕ್ಕಳನ್ನ I pray that your marvelous light will shine in their lives. ನಾನು ಪ್ರಾರ್ಥನೆ ಮಾಡ್ತೇನೆ, ಅದ್ಭುತವಾದ ನಿನ್ನ ಒಂದು ಬೆಳಕು ಅವರ ಜೀವಿತದಲ್ಲಿ ಪ್ರಕಾಶಿಸಲಿ. Lord, like Jonah, wherever they have disobeyed and they are fleeing away, Lord, let your light shine and speak to them, O Lord. ಕರ್ತನೆ, ಯೋನನ ಜೀವನದಲ್ಲಿ ಆತನು ಎಲ್ಲಿ ಬಿದ್ದು ಹೋಗಿದ್ದನೋ ಅಲ್ಲಿ ನಿನ್ನ ಬೆಳಕು ಹೇಗೆ ಪ್ರಕಾಶಿಸಿದೆಯೋ ಹಾಗೆ ನಿನ್ನ ಮಕ್ಕಳ ಜೀವಿತದಲ್ಲಿ ಆ ಸ್ಥಿತಿಯಲ್ಲಿ ದೇವರ ಪ್ರಕಾಶಿಸಲಿ ನಿನ್ನ ಬೆಳಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. Or whether like Elijah they are trying to flee, Lord Jesus, from your presence, Lord, have mercy, Lord, bring them back to your presence, O Lord. ಏಲಿಯನ ಹಾಗೆ ದೇವರಿನ ಸಾನ್ನಿಧ್ಯವನ್ನು ಬಿಟ್ಟು ನಿನ್ನನ್ನು ಬಿಟ್ಟು ದೂರ ಹೋಗಿ ದೇವರ ಜೀವನದಲ್ಲಿ ಬಿದ್ದು ಹೋಗಿದ್ದಾರೆ, ಜಿಗುಪ್ಸೆಗೊಂಡಿದ್ದಾರೇನೋ. ಕರ್ತನೆ, ಈಗಲೇ ನಿನ್ನ ಸಾನ್ನಿಧ್ಯದಲ್ಲಿ ಪುನಃ ಅವರು ತಿರುಗಿ ಬಂದು ನಿನಗೋಸ್ಕರ ಪ್ರಕಾಶಿಸುವಂತೆ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ. Every disappointments and defeats in the life, O Lord, will turn into victorious life, O Lord. ಪ್ರತಿಯೊಂದು ನಿರುತ್ಸಾಹವು, ಜಿಗುಪ್ಸೆ, ಎಲ್ಲ ಅಪಜಯಗಳು ಈಗಲೇ ಕರ್ತನೆ ಜಯವಾಗಿ ದೇವರ ಉತ್ಸಾಹಕವಾಗಿ ಅವರು ನಿಂತುಕೊಳ್ಳುವಂತೆ ಪ್ರಕಾಶಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. I pray that your light will shine in the life, Lord Jesus. ದೇವರೇ, ನಾವು ಪ್ರಾರ್ಥನೆ ಮಾಡ್ತಾ ಇರೋ ಜೀವಿತಗಳಲ್ಲಿ ನಿಮ್ಮ ಬೆಳಕು ಪ್ರಕಾಶಿಸಲಿ ಎಂಬುದಾಗಿ. Every dark forces, I bind it in the name of Jesus. ಪ್ರತಿಯೊಂದು ಅಂಧಕಾರ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಈಗಲೇ ಶಪಿಸಿ ಬಂಧಿಸಿ ನಾಶ ಮಾಡುತ್ತೇವೆ. Lord, let your glorious light, O Lord, shine upon these children, O Lord. ಕರ್ತನಿನ ಮಹಿಮೆಯುಳ್ಳ ಬೆಳಕು ಈಗಲೇ ನಿನ್ನ ಮಕ್ಕಳ ಮೇಲೆ ಪ್ರಕಾಶಿಸಲಿ ದೇವರೇ. Every kind of witchcraft or evil spirit which is tormenting and pulling them down, O Lord, I bind it in the name of Jesus. ಪ್ರತಿಯೊಂದು ಮಾಟ ಮಂತ್ರ ಶಕ್ತಿಗಳು, ದೇವರ ದುರಾತ್ಮನ ಶಕ್ತಿಗಳು, ಪ್ರಭಾವವು ದೇವರ ಅವರನ್ನು ಬೀಳಿಸುತ್ತಿರುವಂತ ಎಲ್ಲಾ ಒಂದು ಕೆಡುಕನ ಆತ್ಮಗಳು ಯೇಸುವಿನ ನಾಮದಲ್ಲಿ ಈಗಲೇ ಶಪಿಸಿ ನಾಶ ಮಾಡುತ್ತೇವೆ, ಲಯಗೊಳಿಸುತ್ತೇವೆ ಕರ್ತನೆ. Lord, whichever area they need to arise and shine for you, let them arise, O Lord. ಕರ್ತನೆ, ಯಾವ ವಿಭಾಗದಲ್ಲಿ ಅವರು ದೇವರ ಬಲಹೀನರಾಗಿ ಬಿದ್ದು ಹೋಗಿದ್ದಾರೋ ಆ ಒಂದು ದೇವರ ಸ್ಥಾನಗಳಲ್ಲಿ ಅವರು ಪುನಃ ನಿಂತುಕೊಂಡು ಬಲಗೊಳ್ಳುವಂತೆ ಸಹಾಯ ಮಾಡಿ ಪ್ರಕಾಶಿಸುವಂತೆ I ಸಹಾಯ pray ಮಾಡು. that, O Lord Jesus, every prison doors will be opened in the name of Jesus. ಕರ್ತನೆ, ಎಲ್ಲ ಬಂಧಿಸಲ್ಪಟ್ಟಂತ ಬಂಧನದಲ್ಲಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಈಗಲೇ ಬಿಡುಗಡೆಗೊಳಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. Every powers of darkness will flee in the name of Jesus. ಎಲ್ಲ ಅಂಧಕಾರ ಶಕ್ತಿಗಳು ಈಗಲೇ ಬಿಡುಗಡೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. Lord, I claim Numbers 23:23 over their life and pray. ಕರ್ತನ ದೇವರೇ, ಅವರ ಜೀವಿತದಲ್ಲಿ ಪ್ರಾರ್ಥನೆ ಯಾವಾಗಲೂ ಇರುವಂತೆ ಸಹಾಯ ಮಾಡಿ.
Surely there's no enchantment against Jacob, neither is there any divination against Israel. Your word says, O Lord, according to your word, O Lord, you set them free, O Lord. ಕರ್ತನ ದೇವರೇ ನೀನು ಹೇಳಿದ ಪ್ರಕಾರ ಕರ್ತನೆ ಐಗುಪ್ತ ದೇಶದಂತ ಯಾವುದೇ ಭಯವು ರೋಗವು ನಿಮ್ಮನ್ನು ಕಾಡದೆ ಇರುತ್ತದೆ ಎಂಬುದಾಗಿ ಹೇಳಿದ ಪ್ರಕಾರ ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ವಾಗ್ದಾನದ ಪ್ರಕಾರ ಅವರನ್ನು ದೇವರು ಎಲ್ಲ ಒಂದು ರೋಗಗಳಿಂದ ಭಯದಿಂದ ಬಿಡಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. Lord, tonight, O Lord, ದೇವರ ಈ ರಾತ್ರಿ ವೇಳೆಯಲ್ಲಿ ದೇವರೇ, that you are going to set them and touch them. Your marvelous light is going to set them free right away. ನೀನು ಅವರನ್ನು ದೇವರೇ ನಿನ್ನ ಕೈಯಿಂದ ಮುಟ್ಟಿ ಅವರನ್ನು ಬಿಡುಗಡೆಗೊಳಿಸಿ ಜೀವನದಲ್ಲಿ ದೇವರ ದೊಡ್ಡ ಸಂತೋಷವನ್ನು ಉಂಟು ಮಾಡ್ತಾ ಇದ್ದೀ. ಅದಕ್ಕೆ ನಿನಗೆ ಸ್ತೋತ್ರ ಮಾಡುತ್ತೇವೆ ದೇವರೇ. Thank you for touching them, O Lord Jesus. ಅವರನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ ದೇವರೇ. Thank you for healing them, O Lord. ದೇವರೇ ಅವರನ್ನು ಸ್ವಸ್ಥತೆ ಮಾಡಿದಕ್ಕಾಗಿ ಸ್ತೋತ್ರ. Thank you for setting them free, O Lord. ದೇವರೇ ಅವರನ್ನು ಬಿಡುಗಡೆಗೊಳಿಸಿದಕ್ಕಾಗಿ ಸ್ತೋತ್ರ. Thank you for hearing us and asking, Lord, I ask each and everything in the mighty name of our Lord and Savior Jesus Christ. Amen. ಕರ್ತನೇ ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತಾ ಎಲ್ಲಾ ವಿಷಯದಲ್ಲಿ ನಿಮಗೆ ಮಹಿಮೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ಕರ್ತನೇ. ಆಮೆನ್. I hope you would have enjoyed and you would have received your blessing and you would have been set free. If so, call a prayer line and we will pray for you. ನಾವು ನಿರೀಕ್ಷಿಸುತ್ತೇವೆ, ನಾವು ಬಯಸುತ್ತೇವೆ, ನಾವು ನಂಬಿಕೆ ಇಡುತ್ತೇವೆ ಈ ಸಂದೇಶ ಆಶೀರ್ವಾದಕರವಾಗಿದೆ. ಪ್ರಿಯರೇ, ಇನ್ನೂ ನಿಮ್ಮ ಜೀವನದಲ್ಲಿ ಏನಾದರೂ ಅನುಮಾನಗಳು ಸಂದೇಹಗಳು ಇರುವಾಗ ನಮ್ಮ ಪ್ರೇಯರ್ ಲೈನ್ಗೆ ನೀವು ಕರೆ ಮಾಡಿ ನಿಮ್ಮ ಸಂದೇಹಗಳನ್ನು ನಿಮ್ಮ ಅನುಮಾನಗಳನ್ನು ತೀರಿಸಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. Thank you for watching us and God bless you. ನಮ್ಮನ್ನು ಈ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕಾಗಿ ವಂದನೆ ಸಲ್ಲಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Amen. Information and Minister behind